ನಮಸ್ತೆ ಮ್ಯಾಮ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಅನು ಅಂತ. ಎಲ್ಲಿಂದ ಬರ್ತಿರೋದು ಮ್ಯಾಮ್? ಬಿಡದಿಯಿಂದ. ಎಷ್ಟನೇ ಕ್ಲಾಸ್ ಮ್ಯಾಮ್ ಇದೆ ನಿಮಗೆ? ಇದು 5th ಕ್ಲಾಸ್. 5th ಕ್ಲಾಸ್. ಸೊ ಸ್ಟಾರ್ಟಿಂಗ್ ಲೈಫ್ ಹೇಗಿತ್ತು ಮ್ಯಾಮ್ ಕ್ಲಾಸ್ ಅಟೆಂಡ್ ಆಗೋ ಮುಂಚೆ ನಿಮ್ದು? ಅವಾಗ ಹೇಗಿತ್ತು ಅಂತಂದ್ರೆ ಲೇಜಿ ತರ ಇರ್ತಿದ್ದೆ, ಏನು ಕೆಲಸ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಕಂಪ್ನಿಯಲ್ಲಿ, ಹೋಗೋದು ಬರೋದು ಅಷ್ಟೇ ಇತ್ತು. ಅಂದ್ರೆ ನಾವು ಎಷ್ಟೋ ಇದ್ರಲ್ಲಿ ಮಿಸ್ಟೇಕ್ ಮಾಡಿದೀವಿ, ತುಂಬಾ ಗೊತ್ತಿಲ್ಲ ನಮ್ಗೆ ಅದೆಷ್ಟು ಮಿಸ್ಟೇಕ್ ಮಾಡಿದೀವಿ ಅಂತ. ಅದೆಲ್ಲ ಗೊತ್ತಿದ್ರು ನಾವ್ ಅದೇನು ಮಾಡ್ತಾ ಇರ್ಲಿಲ್ಲ. ಈಗ ಗುರೂಜಿ ಹೇಳದ್ಮೇಲೆ 5 ಗಂಟೆಗೆ ಅರಳಿ ಮರದ ಪೂಜೆ ಮಾಡ್ತಾ ಇದೀವಿ. ಮತ್ತೆ ಅವಾಗೆಲ್ಲ ಏನು ಮನಶಾಂತಿ ಅನ್ನೋದೇ ಇರ್ತಾ ಇರ್ಲಿಲ್ಲ. ಹೆಂಗಿರ್ತಾ ಇತ್ತು ಅಂದ್ರೆ ಯಾವಾಗ ನೋಡ್ರು ಹುಷಾರಿಲ್ಲ, ಮಲ್ಕೊಳ್ಳೋದು, ಹಾಸ್ಪಿಟ್ಲ್ ಇಲ್ಲಿಗೆ ಬಂದಾಗಿಂದ ಒಂದಿನನೂ ಹೋಗಿಲ್ಲ ಹಾಸ್ಪಿಟ್ಲಿಗೆ. ಆರೋಗ್ಯ ಸಮಸ್ಯೆ ಎಲ್ಲ ಕಂಪ್ಲೀಟ್ ಆಗಿ ಯಾವಾಗೂ ಲೇಜಿ ಆಗಿರ್ತಿದ್ದೆ. ಇವಾಗ ಒಂಥರ ನಿಮ್ ಮೇಕಪ್ ಡ್ರೆಸ್ ಮಾಡ್ಕೊಳಕ್ಕೂ ಯೋಚನೆ ಮಾಡ್ತಿದ್ದೆ. ಇವಾಗ ಹೆಂಗಿದ್ದೀನಿ ಅಂದ್ರೆ ಫುಲ್ ಐಫೈ ತರ ಚೆನ್ನಾಗಿ ಹೆಂಗಿರ್ತಿ ಖುಷಿ ಖುಷಿಯಿಂದ ಎಲ್ಲರ ಹತ್ರನು. ಈಗ ನಾನೇ ಯೂನಿವರ್ಸ್, ಗುರುಗುಜಿ ಹೇಳ್ತಾರಲ್ಲ ನೀವೇ ಯೂನಿವರ್ಸ್ ಅಂತ, ಆ ತರ ಇವಾಗ ಆಗಿದೆ ಸಮಸ್ಯೆ. ಮತ್ತೆ ನಮ್ಗೆ ಸಾಲ ಇತ್ತು 15 ಲಕ್ಷದವರೆಗೂ. ಇವಾಗ ನೆಕ್ಸ್ಟ್ ಮಂತ್ ಆ ಸಾಲನ ತೀರಿಸ್ತಾ ಇದೀವಿ ನಾವು. ಕಂಪ್ಲೀಟ್ ಆಗಿ ತೀರಿಸ್ತಾ ಇದೀರಾ? ಇಲ್ಲ, 10 ಲಕ್ಷ ತೀರಿಸ್ಬೇಕು ಅಂತ ನೆಕ್ಸ್ಟ್ ಮಂತ್ ಇದೆ. ಅದನ್ನೇ ನಾನು ನೆಕ್ಸ್ಟ್ ಮಂತ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಕ್ಲಾಸ್ ಅಲ್ಲಿ. ಇವಾಗ ಹೇಳ್ತಾ ಇದೀನಿ 10 ಲಕ್ಷ ಸಾಲ ತೀರಿಸ್ತೀನಿ. ನೆಕ್ಸ್ಟ್ ಮಂತ್ ಅಲ್ಲಿ ತೀರಿಸ್ಬಿಡ್ತೀರಾ 10 ಲಕ್ಷ? ಆಮೇಲೆ ಬಿಸ್ನೆಸ್ ಮಾಡ್ಬೇಕು ಅಂತ ಐಡಿಯಾ ಇದೆ. ಏನ್ ಬಿಸ್ನೆಸ್ ಮಾಡೋದು ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಆದ್ರೆ ಇವಾಗ ತುಂಬಾ ಆಫರ್ಗಳು ನನ್ನೇ ಹುಡ್ಕೊಂಡ್ ಬರ್ತಾ ಇದಾವೆ. ಯಾವ್ದಾದ್ರು ಮಾಡು, ನೀನ್ ಮಾಡು, ನಾನ್ ಮಾಡಕ್ ರೆಡಿ ಇದೀನಿ ಅನ್ನೋ ತುಂಬಾ ಮಾಡ್ತಾ ಇದ್ದೀನಿ. ಮನಿ ಅಫರ್ಮೇಶನ್, ಮಿರರ್ ಅಫರ್ಮೇಶನ್, ಮತ್ತೆ ಬೆಳಗ್ಗೆ ಹೋಗಿ ಸುತ್ತೋದು, ಅರಳಿ ಮರ, ಅದನ್ನೆಲ್ಲ ನಾನ್ ಮಾಡ್ತಾ ಇರ್ತೀರಾ? ಓಕೆ ಮೇಡಮ್, ಇದು ಬಿಸ್ನೆಸ್ ಕ್ಲಾಸ್ ಅಟೆಂಡ್ ಆಗಿದ್ದೀರಾ. ಸೊ ರೀಸನ್ ಏನ್ ಮಾಡಿ ಬಿಸ್ನೆಸ್ ಕ್ಲಾಸ್ ಅಟೆಂಡ್ ಆಗೋದಕ್ಕೆ? ರೀಸನ್ ಅಂತ ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ. ಒಂದ್ 6 ಮಂತ್ ಇಂದ ಇದನ್ನ ನೋಡ್ತಾ ಇದ್ದೆ. ಬರ್ಬೇಕು ಅಂತ ಅನ್ಕೊಂತಾ ಇದ್ದೆ, ಆದ್ರೆ ಬರಕ್ಕೆ ಆಗ್ಲಿಲ್ಲ. ಆಮೇಲೆ ಒಂದ್ಸಲ ಇಲ್ಲ ಹೆಂಗಾದ್ರೂ ಹೋಗ್ಲೇಬೇಕು ಅಂತ ಒಂದ್ಸಲ ಬಂದಿದ್ ಕ್ಲಾಸಿಗೆ. ಅಂದ್ರೆ ಗುರುಜಿ ಹೇಳ್ತಾರಲ್ಲ, ಕರ್ಮ ಕಳೆದ್ರೆ ಮಾತ್ರ ಇಲ್ಲಿ ಸಾಧ್ಯ ಅಂತ. ನನ್ ಕರ್ಮ ಇವಾಗ ಕಳೆದಿದೆ. ಮತ್ತೆ ನಾನು ನನ್ನ ಫ್ಯಾಮಿಲಿ ಎಲ್ಲ ನಮ್ಗ್ ಸಾಲ ಇದ್ರು ನೆಮ್ಮದಿಯಾಗಿದ್ದೀವಿ. ಮೊದ್ಲು ನಾನು ಮತ್ತೆ ನಮ್ಮ ಯಜಮಾನ್ರು ಎಷ್ಟು ಜಗಳ ಮಾಡ್ತಾ ಇದ್ವಿ ಅಂದ್ರೆ ಇವಾಗಿಲ್ಲ. ತುಂಬಾ ಚೆನ್ನಾಗಿದ್ದೀವಿ, ಅಂಡರ್ಸ್ಟ್ಯಾಂಡಿಂಗ್ ಇದೀವಿ. ಇಲ್ಲಿಗೆ ಬಂದ್ಮೇಲೆ ನೀವು ಇಲ್ಲಿಗೆ ಈ ಕ್ಲಾಸ್ ಗುರುಜಿ ಹೇಳ್ತಾರೆ, ಈ ಕ್ಲಾಸಿಂದ ಹೋದ್ಮೇಲೆ ನಿಮ್ಗೆ ಸಮಾಧಾನ, ಮನಃಶಾಂತಿ ಸಿಗುತ್ತೆ ಅಂತ. ನಿಜವಾಗ್ಲೂ ಖಂಡಿತವಾಗ್ಲೂ ಸಿಗುತ್ತೆ ನಿಜವಾಗೂ. ನಾನು ಹೇಳಿ 10 ಲಕ್ಷ ಸಾಲ ಬರೋ ತಿಂಗಳು ನಾವು ತೀರಿಸ್ತಾ ಇದೀವಿ. ಮತ್ತೆ ಗುರುಗಳು ಇವತ್ತು ನಿಮ್ ಕ್ಲಾಸ್ ಅಲ್ಲಿ ಅಕ್ಷಯ ಪಾತ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಅದು ಇವಾಗ ನಾನು 10% ಕೊಡಿ ಅಂತ ಹೇಳ್ತಾ ಇದ್ರಲ್ಲ, ನಾವು ಮಾಡ್ತಾ ಇದೀವಿ ಗೋಶಾಲೆಗೆ. ಅದನ್ನ ಹೇಳ್ಕೊಬಾರ್ದು ಅಂತ ಹೇಳಿದಾರೆ. ಅಪ್ಪನ್ಗೆ ಏನ್ ಮಾಡ್ತೀನಿ, ನಿಜ ನಮ್ಗೆ ನಮ್ಮಮ್ಮ ಇಲ್ಲ, ನಮ್ಮ ಅಪ್ಪ ಇದಾರೆ. ನಮ್ಮ ಅಪ್ಪಗೆಲ್ಲ ನಾನು ನೋಡ್ಕೊಂತಾ ಇದ್ದೀನಿ. ಅಪ್ಪ ಅಮ್ಮನ್ ಇದ್ರೂನು ಅವ್ರ ಬೆಲೆ ನಮ್ಗೆ ಹೋಗ್ಲಿ ಬಿಡು, ಏನಾದ್ರು ಮಾಡ್ಕೊಳ್ಳಿ ಅನ್ನೋ ತರ. ಈಗ ನಮ್ಮ ಅಪ್ಪನ ಎವ್ರಿ ಡೇ ನಾನೇ ಮಾತಾಡ್ಸ್ತೀನಿ, ಏನ್ ಬೇಕು ಡ್ಯಾಡಿ, ಅದು ಇದು ಪ್ರತಿಯೊಂದು ನಾನು ನೋಡ್ಕೊಂತಾ ಇದ್ದೀನಿ. ಎಲ್ಲ ಆಗ್ತಾ ಇದೆ. ಅಂದ್ರೆ ಸಾಲ ಇದೆ, ಇಲ್ಲ ಅಂತ ಹೇಳಲ್ಲ. ಇಲ್ಲಿಗೆ ಬಂದ್ಮೇಲೆ ನಿಜವಾಗೂ ತೀರಿಸ್ತೀನಿ. ಅಷ್ಟು ಕಾನ್ಫಿಡೆನ್ಸ್ ಇದೆ. ಸಾಲ ತೀರಿಸ್ತೀನಿ, ಬಿಸ್ನೆಸ್ ಮಾಡ್ತೀನಿ. ನೆಕ್ಸ್ಟ್ ಮಂತ್ ಜೂನ್ಗೆ ನಾನು ಬಿಸ್ನೆಸ್ ಮಾಡಿ ಇಲ್ಲಿಗೆ ಬಂದ್ ಹೇಳ್ತೀನಿ. ಖಂಡಿತ ಸರ್. ಓಕೆ ಸರ್, ನಾನು ನೆಕ್ಸ್ಟ್ ನಮ್ ಕ್ಲಾಸ್ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು ಈ ಕ್ಲಾಸಿಗೆ ಬಂದ್ ಅಟೆಂಡ್ ಮಾಡಿ. ಗುರುಜಿ ಅವಾಗ್ಲೇ ಹೇಳಿದ್ರು, ತಿರುಪತಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಸ್ವಾಮಿಗಳು ಹೇಳ್ತಾ ಇರ್ತಾರಂತೆ, ಆ ಮಾತನ್ನ ಕೇಳಿಸ್ಕೊಳ್ಳಿ ಅಂತ. ನಾವ್ ನಿಜವಾಗ್ಲೂ ತಿರುಪತಿಗೆ ಹೋಗ್ಬೇಕಾಗಿಲ್ಲ. ಇಲ್ಲಿಗ್ ಬಂದಾಗ ತಿರುಪತಿಲಿರೋ ದೇವ್ರು ನಮ್ಮನ್ನ ನೋಡಕ್ ಇಳ್ದೇ ಬರ್ತಾರೆ, ನಮ್ಮ ಹತ್ರನೇ ಬರ್ತಾರೆ ಈ ಕ್ಲಾಸಿಗೆ ಬಂದ ಮೇಲೆ. ಅಷ್ಟು ಇದೆ ನಿಮ್ಗೆ ನಿಜವಾಗ್ಲೂ. ಗುರುಜಿ ಹೇಳೋ ಪ್ರತಿ ಒಂದು ಅಫರ್ಮೇಶನ್ ನಾವ್ ಮಾಡ್ತಾ ಇರ್ಬೇಕು. ಆಮೇಲೆ ಬೆಳಿಗ್ಗೆ ನಾನು 21 ಡೇಸ್ ಮಾಡಿಲ್ಲ, ದಿನ ಬಿಡ್ ದಿನ ಮಾಡೋದು, ಆತರ ಎಲ್ಲ ಮಾಡ್ತಾ ಇದ್ದೆ. ಎಕ್ಸ್ಪೆಷಲಿ ನಾನು ಒಂದೇ ಹೇಳ್ಬೇಕು, ಇದ್ರಲ್ಲಿ ಏನ್ ಹೇಳ್ತೀನೋ ಇಲ್ವೋ, ನಂಗೆ ಚಿಕನ್, ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಇಲ್ಲಿಗೆ ಬಂದಾಗಿಂದ ನಾನು ನಾನ್ ವೆಜ್ ತಿನ್ನೋದ್ ಬಿಟ್ಟಿದೀನಿ. ಆಮೇಲೆ ತುಂಬಾ ಲೇಜಿ ಆಗಿ ದಪ್ಪಕ್ಕಿದ್ದೆ. ಇವಾಗ ಸ್ವಲ್ಪ ಸಣ್ಣಗೆ ಆರೋಗ್ಯ ಊಟ ತಿಂತಾ ಇದ್ದೀನಿ, ಆರೋಗ್ಯವಾಗಿದ್ದೀನಿ. ಹಾಸ್ಪಿಟ್ಲಿಗೆ ನಾನು ಹೋದಾಗೆಲ್ಲ 5,000 ದುಡ್ಡು ಇಡ್ತಾ ಇದ್ವಿ. 5,000 ರೂಪಾಯಿ. ಹಿಂಗ್ ಹೋದ್ರೆ ಹಿಂಗ್ ಬಂದ್ರೆ ಸಾಕು, ಏನು ಇರ್ತಾ ಇರ್ಲಿಲ್ಲ. ಸುಮ್ನೆ ಸುಸ್ತು, ಡ್ರಿಪ್ಸ್ ಹಾಕ್ಸ್ಕೊ, ಮಲ್ಕೋ. ಆದ್ರೆ ಇವಾಗ ಏನು ಇಲ್ಲ. ನಾನು 5 ತಿಂಗಳಿಂದ ಒಂದ್ ದಿವಸನೂ ಹಾಸ್ಪಿಟ್ಲಿಗೆ ಹೋಗಿಲ್ಲ. ನನಗೆ ಬೇಕಾಗಿರೋದೇ, ನನಗ್ ನಿಜವಾಗೂ ಆರೋಗ್ಯ ಆಗಿದೆ. ನನ್ ಮನೇಲಿ ನಾನೇ ಕೆಲಸ ಮಾಡ್ತಾ ಇದ್ದೀನಿ. ಇವತ್ ನಾನೇ ಎಲ್ಲ ನನ್ ಕೆಲಸ ಏನೇನಿದೆ ಅದ್ ನಾನು ಮಾಡ್ಕೊಂತಾ ಇದ್ದೀನಿ. ಇಲ್ಲಿಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಬರ್ಲೇಬೇಕು ಎಲ್ಲಾರು. ನಾನು ಹೇಳ್ತಾ ಇದೀನಲ್ಲ, ಬರೋ ತಿಂಗಳು 10 ಲಕ್ಷ ನಾನು ಸಾಲ ತೀರಿಸ್ತೀನಿ. ಚಾಲೆಂಜ್ ಆಗಿ ಹೇಳ್ತೀನಿ. ಥ್ಯಾಂಕ್ ಯು.